ಪ್ರಿಯರೇ, ಈ ದಿನದಲ್ಲಿ ನಾವೆಲ್ಲರೂ ಸಹ ಸೇರಿ ಬಂದು ಆತನನ್ನು ಮಹಿಮೆ ಪಡಿಸುವ ಮಹಾಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆತನನ್ನು ನಾವು ಸ್ಮರಿಸುವಂಥದ್ದು ತುಂಬಾ ಪ್ರಾಮುಖ್ಯ. ನಾವು ಆಗ್ಲೇ ತಿಳಿದುಕೊಂಡ ಹಾಗೆ ಒಂದು ಮನುಷ್ಯನ ನಮಗೆ ಸಹಾಯ ಮಾಡಿದರೆ ಅವರಿಗೆ ನಾವು ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಆದರೆ ದೇವರು ನಮ್ಮನ್ನು ತನ್ನ ಒಂದು ಕೃಪೆಯಲ್ಲಿ ಕಾಪಾಡಿಕೊಂಡು ನಡೆಸಿಕೊಂಡು ಬಂದಿರುವಂತಹ ಆತನ ಆ ಒಂದು ಪ್ರೀತಿಯ ಒಂದು ಕೃಪೆಗೆ ನಾವು ನಿಜವಾಗ್ಲೂ ಎಷ್ಟು ಕೃತಜ್ಞರಾಗಿರಬೇಕೋ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂತದ್ದಾಗಿದೆ. ಹಾಗಾಗಿ ಪ್ರಿಯರೇ, ದೇವರು ನಮ್ಮಿಂದ ಬಯಸುವಂತದ್ದನ್ನು ನಾವು ದೇವರಿಗೆ ಕೊಡಬೇಕು. ಯಾಕಂತಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಕೇಳುವುದಕ್ಕಿಂತ ಮುಂಚಿತವಾಗಿ ನಿಮಗೆ ಏನೇನು ಬೇಕೋ ಅದು ನನಗೆ ಗೊತ್ತುಂಟು, ನನ್ನ ತಂದೆ ಅವುಗಳನ್ನೆಲ್ಲ ನಿಮಗೆ ಕೊಡ್ತಾರೆ. ಈ ಲೋಕ ಬೇಕು ಎಂದು ನೀವು ಕೇಳಿಲ್ಲ, ಈ ಸೃಷ್ಟಿ ಬೇಕು ಎಂದು ನೀವು ಕೇಳಿಲ್ಲ, ಬಟ್ ದೇವರು ನಿಮಗೆ ಕೊಡ್ತಾರೆ. ಮತ್ತೆ ಕೇಳುವುದಕ್ಕಿಂತ ಮುಂಚೆಯೇ ಎಲ್ಲವನ್ನೂ ನಿಮಗೆ ಕೊಟ್ಟಂತಹ ದೇವರಿಗೆ ಒಂದು ಕೇಳ್ತಿದ್ದಾನೆ, ಆತನನ್ನು ಮಹಿಮೆ ಪಡಿಸಿ. ಮಾತುಗಳಿಂದ ಅಲ್ಲದೆ ಕ್ರಿಯೆಗಳಿಂದ ಆತನನ್ನು ನೀವು ಘನಪಡಿಸಿರಿ ಎಂಬ ಆ ಒಂದು ಪ್ರೀತಿಯನ್ನು, ಆ ಒಂದು ಚಿತ್ತವನ್ನು ನಾವೆಲ್ಲರೂ ಸಹ ನೆರವೇರಿಸಬೇಕಾದಂಥದ್ದು ತುಂಬಾ ಪ್ರಾಮುಖ್ಯ. ಹಾಗಾಗಿ ತಡ ಮಾಡದೆ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ದೇವರ ವಾಕ್ಯ ಕೀರ್ತನೆಗಳು 36ನೇ ಅಧ್ಯಾಯ 9ನೇ ವಚನ. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ದಾವೀದನು ಭಕ್ತನು ಹೇಳ್ತಿದ್ದಾನೆ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಇದೆಯಲ್ಲ, ನಿನ್ನ ಮಹಿಮೆ ನಮ್ಗೆ ಏನ್ ಕೊಡ್ತಿದೆ? ತೇಜಸ್ಸು ಕೊಡುತ್ತಿದೆ, ನಮಗೆ ಬೆಳಕನ್ನು ಕೊಡುತ್ತಿದೆ. ಪ್ರಿಯರೇ, ದಾವೀದನು ಈ ಮಾತನ್ನ ಹೇಳ್ತಿದ್ದಾನೆ ಅಂತಂದ್ರೆ ದಾವೀದನು ದೇವರನ್ನು ತುಂಬಾ ಹೆಚ್ಚಾಗಿ ಅರ್ಥಕೊಂಡಿದ್ದಾರೆ. ದಾವೀದನು ದೇವರನ್ನು ಎಷ್ಟಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತಂದ್ರೆ, ದೇವರೇ ನಿನ್ನ ಬಳಿಯಲ್ಲಿ ಏನಿದೆ? ಜೀವದ ಬುಗ್ಗೆ. ಬುಗ್ಗೆ ಅಂತಂದ್ರೆ ಏನ್ ಹೇಳಿ ಅರ್ಥ? ಅಲ್ಲಿ ಉಕ್ಕುತ್ತಾನೆ ಇರುತ್ತೆ, ನೀರಿನ ಬುಗ್ಗೆ ಅಂತಾರೆ. ಅಂದ್ರೆ ಅಲ್ಲಿ ನೀರು ಯಾವತ್ತೂ ನಿಲ್ಲೋದಿಲ್ಲ, ಉಕ್ಕುತ್ತಾನೆ ಇರುತ್ತೆ. ಆದರೆ ದೇವರ ಬಳಿಯಲ್ಲಿ ಕೂಡ ಒಂದು ಬುಗ್ಗೆ ಇದೆ. ಆ ಬುಗ್ಗೆ ಹೆಸರು ಏನಾಗಿದೆ? ಜೀವದ ಬುಗ್ಗೆ. ಅಂದ್ರೆ ದೇವರೇ, ನಿನ್ನ ಬಳಿಯಲ್ಲಿ ಜೀವವಿದೆ, ನಿನ್ನ ಬಳಿಯಲ್ಲಿರುವಂತಹ ಜೀವವನ್ನು ನಾನು ಹೊಂದೋದಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆಂತಂದ್ರೆ ಅದು ನನ್ನನ್ನು ಬೆಳಕಿಸುವಂತದ್ದಾಗಿದೆ. ದಾವೀದನು ಹೇಳುತ್ತಿರುವಂತಹ ಮಾತಿನಲ್ಲಿ ದೇವರನ್ನು ಎಷ್ಟಾಗಿ ಅರ್ಥ ಮಾಡಿಕೊಂಡಿದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರುವಂತದ್ದಾಗಿದೆ. एक आदमी बोल रहा है भगवान के बारे में कि आपके पास जीव है, आपके पास जो जीव है ना, मैं उसको पाने के लिए सोच रहा हूँ, क्योंकि आपके पास जो जीव है इसलिए मैं जी रहा हूँ, आपके पास जो जीव है इसलिए मैं अभी तक खड़ा हो रहा हूँ. भगवान, आपके पास जो जीव है ना, मुझे चाहिए, आपके जीव के बिना मैं नहीं जी सकता हूँ. ऐसा बोल के भक्त बोल रहे भगवान को, ನಿನ್ನ ಬಳಿಯಲ್ಲಿರುವಂತ ಜೀವದಿಂದ ನಾನು ಬೆಳಗುತ್ತಿದ್ದೇನೆ, ಬದುಕುತ್ತಿದ್ದೇನೆ. ಪ್ರಿಯರೇ, ಲೋಕದಲ್ಲಿರುವಂತ ನಮ್ಮನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಎಲ್ಲರ ಬಗ್ಗೆ ನಾವು ಮಾತನಾಡೋದು ಅದು ಒಂದೊಂದು ವಿಷಯಗಳಲ್ಲಿ ಸರಿ ಹೋಗುತ್ತೆ, ಬಟ್ ಎಲ್ಲಾ ವಿಷಯಗಳಲ್ಲೂ ನಾವು ಓವರ್ ಆಲ್ ಆಗಿ ತಗೊಂಡ್ರೆ ನಾವು ಕೂಡ ಲೋಕದಲ್ಲಿ ಬದುಕುತ್ತಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಹಿಡಿಯಬೇಕಾಗಿರುವಂತದ್ದನ್ನು ಹಿಡಿಯದೆ ಮರೆತು ಹೋಗ್ತಿರ್ತೇವೆ. ಬೇಡಿಕೊಳ್ಳಬೇಕಾಗಿರುವಂತದ್ದನ್ನು ಬೇಡಿಕೊಳ್ಳದೆ, ಮಾಡಬೇಕಾಗಿರುವಂತದ್ದನ್ನ ಮಾಡದೆ ನಾವು ಕೆಲವೊಂದು ಸತಿ ತಪ್ಪಿ ಹೋಗ್ತಿರ್ತೇವೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಮಗೇನಾದ್ರೂ ಒಂದು ಪ್ರಾಬ್ಲಮ್ ಫೇಸ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಏನೋ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತೇವೆ. ಆದ್ರೆ ಮೇನ್ ಆಗಿರೋದನ್ನ ನಾವು ಬಿಟ್ಟು ಬಿಡ್ತೇವೆ. ಏನು ಆ ಮೇನ್, ಏನು ಆ ಇಂಪಾರ್ಟೆನ್ಸ್ ಅಂತಂದ್ರೆ ದೇವರು ನಮಗೆ ತುಂಬಾ ಇಂಪಾರ್ಟೆನ್ಸ್. ಎಷ್ಟು ಇಂಪಾರ್ಟೆನ್ಸ್ ಅಂತಂತಂದ್ರೆ, ನಿನ್ನ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು, ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ. ಐ ಆಮ್ ದೇರ್ ಫಾರ್ ಯು. ನಾನು ನಿಮಗೋಸ್ಕರ ಚಿಂತಿಸೋದಕ್ಕೆ ಸಿದ್ಧವಾಗಿರಬೇಕಾದ್ರೆ ನೀವು ಯಾಕೆ ಚಿಂತೆ ಮಾಡ್ತೀರಾ? ಈಸ್ ಓಪನ್ ಆಗಿ ಹೇಳ್ತಿದ್ದಾರೆ, ನಾನು ನಿಮಗೋಸ್ಕರ ಚಿಂತೆ ಮಾಡ್ತೇನೆ. ಐ ಆಮ್ ಫಾರ್ ಯು, ಮೇ ಆಪ್ಕೆ ಸಾಥ್ ಹೂं, ಮೇ ಆಪ್ಕೆ ಲಿಯೆ ಹೂं. आपका जो चिंता है मुझ पर रखिए, मैं आपके लिए चिंता करूंगा. तो मैं क्या करना है यीशु? मैं क्या करना है? तू, मैं जो काम बोलता हूं ना तुमको, वो करना है. तेरा काम मैं करता हूं, मेरा जो काम है ना तू करो, क्योंकि तेरा काम तू करके मेरा भी काम तू कर नहीं सकते हो. एक ही काम कर सकते हैं कोई भी. वही बोलते हैं ना यीशु मसीह, तुम एक भगवान को आधीन रह सकते हो, नहीं तो धन, नहीं तो क्या बोलते हैं मनी के लिए आधीन रह सकते हो. दोनों को आप सेवा नहीं कर सकते हो. रहना है तो भगवान के पास रहना है, नहीं तो
जिंदगी पूरा मनी अर्न करने के लिए बिक जाना है। तो भगवान बोल रहा है तेरा जो चिंता है, तेरा जो फैमिली का प्रॉब्लम है, तेरा कुछ भी हो मुझसे नामुमकिन कुछ भी नहीं है, इसलिए तेरा जो भी हो ना मुझको दे, मेरा जो मैं बोलता हूँ ना वो तू करने के लिए प्रयास करता है। ಪೇತ್ರನು ಬರೆದಂತಹ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ, ಪೇತ್ರನು ಬರೆದಂತಹ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ। आपका जो चिंता है उनके ऊपर डालिएगा, वो आपके लिए चिंता करता है। कोई बोलता है क्या ऐसा? कोई भी बोलता है क्या? देखिए मेरे पास 20 रुपए का क्या बोलते हैं सालाना ಏನಂತಾರೆ ना कर्ज, मेरा क्या है 20 रुपए का लोन है, लोन 20 रुपए में भरना है उधर। किसी को मैं पूछा तो क्या बोलता है, मैं सिर्फ 5 रुपए दूंगा, जो 15 रुपए है ना तू ही इंतजाम करने का। मेरे पास 5 रुपए ही है, नहीं उसके पास 50 रुपए होता है, फिर भी वो 5 रुपए देते हैं हमको। मगर भगवान बोल रहा है तुम्हारा जो 20 रुपए है ना, वो 20 रुपए मुझे बड़ी बात नहीं है, वो मैं वजह कर दूंगा उसको। मेरा जो 1 रुपए का काम आपको बोलता हूँ ना वो करो बस, क्योंकि भगवान का जो 1 रुपए का काम है ना वो 100 रुपए से बराबर होता है। मैं क्या बोल रहा हूँ थोड़ा समझने के लिए आप ये कीजिएगा। हमारा जो भी है वो निभाने के लिए तैयार है, वो उसका प्राण दिया है, उनका जो काम हमको बोला है ना वो करने के लिए हम तैयार नहीं है ना। ಹಳೆ ಕಾಲದಲ್ಲಿ ನಾವು ನೋಡುವುದಾದ್ರೆ ಯಾರಾದ್ರೂ ಒಬ್ಬರು ಬಳಿಯಲ್ಲಿ ಸಾಲ ಇದ್ರೆ ಅವ್ರ ಸಾಲ ತೀರ್ಸೋದಕ್ಕೆ ಆಗದೆ ಇದ್ದಾಗ ಎಷ್ಟೇ ಆದ್ರೂ ಸಾಲ ತೀರ್ಸಕ್ಕಾಗದೆ ಇದ್ದಾಗ ಅವ್ರ ಮಗನ ಕೊಟ್ಬಿಡ್ತಿದ್ರಂತೆ, ನಿಮ್ಮ ಹತ್ರ ಕೆಲಸ ಮಾಡ್ಕೊಳಕ್ ಇಟ್ಕೊಂಡ್ಬಿಡಿ ನನ್ ಸಾಲ ತೀರೋವರೆಗೂ ಅಂತ। ಅಂದ್ರೆ ಅವ್ನ್ ಕೂಲಿ ಬರುತ್ತಲ್ಲ, ತಿಂಗಳು ಕೂಲಿ, ದಿನದ ಕೂಲಿ, ಏನೋ ಕೂಲಿ ಇರುತ್ತಲ್ಲ, ಆ ಕೂಲಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಕೆಲಸ ಮಾತ್ರ ಮಾಡಿಸ್ಕೊಳ್ತೀರಿ ನನ್ ಸಾಲ ತೀರೋವರೆಗೂ। हमारा पीछे गया तो एक था कि किसी को बड़े आदमी के पास हम पैसा लेने के बाद फिर उसको लौटा नहीं सकते, तो उसको बेटा को बेचता था, काम करा दो, जो पैसा में आपको बाकी था ना उसको बचा करा दो, जितना तक वो आपका मेरा लोन नहीं छूटता है ना तब तक वो आपके पास ही रहेगा बोल के, है ना। ಇವತ್ತು ನಾವು ಕೂಡ ಗೊತ್ತಾ ಪ್ರಿಯರೇ, ದೇವರು ನಮ್ಮಲ್ಲಿರುವಂತಹ ಒಂದು ಎಲ್ಲವನ್ನು ತೆಗೆದು ಹಾಕಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ। ದೇವರು ನಮ್ಮ ಮೇಲಿರುವಂತಹ ಭಾರವನ್ನು ತೆಗೆದು ಹಾಕಿ ನಮ್ಮನ್ನು ಬಿಡುಗಡೆ ಮಾಡಬೇಕಾದರೆ ಆತನ ಹೇಳ್ತಿರುವಂತ ಕೆಲಸವನ್ನು ನಾವು ಮಾಡಬೇಕು, ಹೌದಾ? ಹೌದು। ಯಾಕೆಂತಂದ್ರೆ ನಾವು ಆಗ್ಲೇ ನೋಡಿರುವಂತ ರೀತಿಯಲ್ಲಿ ಸಾಲ ತಗೊಂಡ ಮೇಲೆ ಸಾಲ ತೀರಿಸುವಷ್ಟುವರೆಗೂ ಅವನ ಕೈಯಲ್ಲೇ ನಾವು ಇರ್ಬೇಕು, ಅವ್ನು ಏನ್ ಹೇಳಿದ್ರೆ ಅದನ್ನ ನಾವು ಮಾಡ್ತಾನೆ ಇರ್ಬೇಕು। अभी हमारा जो लोन है ना, हमारा जो बका है ना, वो यीशु मसीह ने भरा दिया है। अभी हम क्या हो गया, यीशु मसीह के हाथ के अंदर आ गया, यीशु मसीह के पालन के नीचे आ गया। अभी हम क्या करना है, जब तक हम मरते हैं ना तब तक जो यीशु मसीह बोलते हैं वो करना पड़ेगा, है ना। अभी मेरा जो लॉस है वो उन्होंने भराया है, वो मुझसे नहीं हो पाया इसलिए उन्होंने भराया है। अभी जो वो भराया है वो जो बोलता है मैं करना ही पड़ेगा ना, क्योंकि वो मुझे क्या किया है, उपकार किया है, हेल्प किया है। इसलिए ಅದಕ್ಕೆ ದೇವರು ಹೇಳ್ತಿದ್ದೆ, ದಾವೀದನು ಹೇಳ್ತಿದ್ದಾನೆ, ದೇವರೇ ನಿನ್ನ ಬಳಿಯಲ್ಲಿ ಏನಿದೆ, ಜೀವದ ಬುಗ್ಗೆ ಇದೆ, आपके पास जो जीव है ना वो मुझे चाहिए, क्योंकि मेरे पास जो है ना उससे बराबर नहीं होता है आपका जीव। आपका पास जो जीव है ना वो सबसे बड़ा है, इसलिए आपका जो जीव है ना वो मैं पाने के लिए ಪ್ರಯಾಸ कर रहा हूं, ನಿನ್ನ ಬಳಿಯಲ್ಲಿರುವಂತಹ ಜೀವವನ್ನು ನಾನು ಪಡೆದುಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಿದ್ದೇನೆ ಎಂಬುದಾಗಿ ಯೆರೆಮೀಯನ ಬರೆದಂತಹ ಗ್ರಂಥದಲ್ಲಿ ಸಹ ಆ ಮಾತನ್ನು ನಾವು ನೋಡಬಹುದು। ಯೆರೆಮೀಯನು ಬರೆದಂತಹ ಪ್ರವಾದನೆಯ ಗ್ರಂಥ 17ನೇ ಅಧ್ಯಾಯ, ಯೆರೆಮೀಯನು ಬರೆದಂತಹ ಪ್ರವಾದನೆಯ ಗ್ರಂಥ 17ನೇ ಅಧ್ಯಾಯ 12-13ನೇ ವಚನ, 17ನೇ ಅಧ್ಯಾಯ 12 ಮತ್ತು 13ನೇ ವಚನ।
ನಮ್ಮ ಪವಿತ್ರಾಲಯ ಸ್ಥಾನವು ಆದಿಯಿಂದಲೂ ಉನ್ನತವಾದ ಮಹಿಮೆಯ ಸಿಂಹಾಸನವಾಗಿದೆ. ಯೆಹೋವನೇ ಇಸ್ರಾಯೇಲ್ಯರ ನಿರೀಕ್ಷೆಯೇ ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವ ಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ನಿನ್ನ ಬಳಿಯಲ್ಲಿರುವಂತ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಯಾಕಂತಂದ್ರೆ ನಿನ್ನನ್ನು ವಿಸ್ಮರಿಸುವವರು ಏನಾಗಿದ್ದಾರೆ ಅಂತಂದ್ರೆ ಅವರು ಆಶಾಭಂಗ ಪಡ್ತಾರೆ, ಅವರು ನೊಂದುಕೊಳ್ತಾರೆ. ಯಾಕೆಂತಂದ್ರೆ ನಿನ್ನ ಬಳಿಯಲ್ಲಿರುವಂತ ಜೀವ ಜಲದ ಬುಗ್ಗೆಯನ್ನು ಅವ್ರು ಏನ್ ಮಾಡಿದ್ದಾರೆ? ತೊರೆದು ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತಂದ್ರೆ ನಿನ್ನಲ್ಲಿರುವಂತಹ ಒಂದು ಜೀವದ ಬುಗ್ಗೆಯ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ. ತೊರೆದು ಬಿಟ್ಟಿದ್ದಾರೆ. ಪ್ರಿಯರೇ, ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ದೇವರಿಗೆ ಇಂಪಾರ್ಟೆನ್ಸ್ ಕೊಡುವಂತ ಸ್ಥಿತಿಯನ್ನು ನಾವು ಮರೆತು ಬಿಡ್ತಿರ್ತೇವೆ ಕೆಲವೊಂದು ಸತಿ. ಆದ್ರೆ ಇಂಪಾರ್ಟೆಂಟ್ ಕೊಡಬೇಕಾಗಿರುವಂತದಕ್ಕೆ ನಾವು ಯಾವತ್ತೂ ಕೊಡಬೇಕು ಪ್ರಿಯರೇ. ನಿನ್ನ ಬಳಿಯಲ್ಲಿರುವಂತ ಜೀವವನ್ನು ಅವ್ರು ಏನ್ ಮಾಡಿದ್ದಾರೆ? ತೊರೆದು ಬಿಟ್ಟಿದ್ದಾರೆ. ಇಸ್ರಾಯೇಲ್ಯರಿಗೆ ನೀನು ಖೇಡ್ಯವು, ಇಸ್ರಾಯೇಲ್ಯರಿಗೆ ನೀನು ಆಶ್ರಯವಾಗಿದ್ದೀಯಾ. ಆ ಇಸ್ರಾಯೇಲ್ಯರಲ್ಲಿಯೂ ಕೂಡ ಕೆಲವರು ಏನ್ ಮಾಡ್ತಿದ್ದಾರೆ? ನಿನ್ನ ಬಳಿಯಲ್ಲಿರುವಂತ ಜೀವದ ಬುಗ್ಗೆಯನ್ನು ತಳ್ಳಿ ಬಿಡುತ್ತಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ದೇವರಾಗಿದ್ದಾನೆ, ಆತನು ನಮ್ಮೆಲ್ಲರಿಗೂ ಜೀವವನ್ನು ಕೊಡುತ್ತಿದ್ದಾನೆ. ಆದರೂ ಕೂಡ ನಾವೇನ್ ಮಾಡ್ತಿದ್ದೇವೆ? ತೊರೆದು ಬಿಡುತ್ತಿದ್ದೇವೆ. ಪ್ರಿಯರೇ, ಯಾವುದನ್ನ ನಾವು ಬಯಸಬೇಕೋ ನಮಗೆ ಗೊತ್ತಾಗ್ತಿಲ್ಲ ಕೆಲವೊಂದು ಸತಿ. ಯಾವುದರ ಹಿಂದೆ ನಾವು ಪ್ರಯಾಣ ಮಾಡಬೇಕೋ ನಮಗೆ ಗೊತ್ತಾಗಲ್ಲ ಕೆಲವೊಂದು ಸತಿ ಪ್ರಿಯರೇ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನಿನ್ನ ಬಳಿಯಲ್ಲಿರುವಂತ ಜೀವ ನನಗೆ ಬೇಕಪ್ಪ, ನಿನ್ನ ಬಳಿಯಲ್ಲಿರುವಂತ ಜೀವ ನನಗೆ ಬೇಕಪ್ಪ. थोड़े लोग सोचते हैं कि मेरा जो कमा हुआ पैसा है ना, इसीलिए मैं जी रहा हूँ. मेरा जो कमा हुआ पैसा है ना, इसीलिए मेरा जिंदगी ऐसा जा रहा है ठीक ठाक. मेरे पास एक कार है, एक बंगला है, ऐसा जा रहा है मेरा. जितना लोग को हम देख नहीं सकते. देखिए, हम पिछले में काम कर रहा था ना, उसके पास उधर हम सर्विस देते थे एक घर को. उधर हम लोग जो सर्विस दे रहे थे ना, उसको करंट बिल भर रहा था एक महीने के लिए 50,000, 50,000 एक महीने के लिए सिर्फ करंट बिल. खाली करंट बिल 50,000 भर रहा है तो वो मेंटेनेंस कितना हो सकता है सोचिए एक महीने के लिए. वो 5 लाख से ज्यादा होता है उसका मेंटेनेंस. सिक्योरिटी रखा हुआ है, हाउसकीपिंग रखा हुआ है. वो सोचता है कि मेरा जो बचा हुआ पैसा है ना, मेरा वो जो कमा हुआ पैसा, इसीलिए मैं ठीक ठाक जी रहा हूँ. मगर वो नहीं भूलना है कि हमारा जो बचा हुआ पैसा हमको रक्षण नहीं दे सकते. हमारा जो बचा हुआ पैसा हमको मरण से बचा नहीं सकता है. जो मरण से भी बचा सकता है वो भगवान खुदा ही होता है. इसलिए उनको स्मरण करके हम कुछ भी कीजिएगा, उनको स्मरण करके हमको लॉस होने से ही कुछ प्रॉब्लम नहीं है, क्योंकि भगवान हमारे साथ है. इसलिए कुछ भी होने दो, वो देखता है मेरे लिए, क्योंकि मैं उनको विश्वास कर रहा हूँ. मैं जो विश्वास कर रहा हूँ ना भगवान, वो सामान्य भगवान नहीं है, सर्व सृष्टि को सृष्टि किया हुआ भगवान है. उनको मैं स्मरण कर रहा हूँ, इसलिए मुझे कुछ दिक्कत नहीं होगा. वो भक्त यही बोल रहा है. थोड़ी लोगों को भगवान में जो विशेषता है ना, वो जीव है ना, मालूम नहीं पड़ रहा है, इसलिए भगवान को वो दूर रख रहा है. भगवान को किसी भी हालत में हम दूर नहीं रखना है, क्योंकि वही हमको जीवन देके बचा रहा है ना. ये स्थिति तक ಆತನು ನಮ್ಮನ್ನು ಬದುಕಿಸುವುದಕ್ಕಾಗಿ ಇವತ್ತು ನಾವು ಬದುಕುತ್ತಿದ್ದೇವೆ ಪ್ರಿಯರೇ. ಮತ್ತೊಂದು ಸತಿ ಆ ಮಾತನ್ನು ಓದಿಕೊಳ್ಳೋಣ. 18ನೇ ವಚನ, ಅದೇ ಯೆರೆಮೀಯನು ಬರೆದಂತ ಗ್ರಂಥದಲ್ಲಿ 17:12. ನಮ್ಮ ಪವಿತ್ರಾಲಯ ಸ್ಥಾನವು ಆದಿಯಿಂದಲೂ ಉನ್ನತವಾದ ಮಹಿಮೆಯ ಸಿಂಹಾಸನವಾಗಿದೆ. ಮುಂದಕ್ಕೆ, ಯೆಹೋವನೇ ದೇವರೇ, ಇಸ್ರಾಯೇಲ್ಯರ ನಿರೀಕ್ಷೆಯೇ ಏನಾಗಿದೆಯಪ್ಪ? ಇಸ್ರಾಯೇಲ್ಯರಿಗೆ ನಿರೀಕ್ಷೆ ಆಗಿದೆಯಾ ನೀನು? ಯೆಹೋವನೇ, ಇಸ್ರಾಯೇಲ್ಯರ ನಿರೀಕ್ಷೆಯೇ ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವವರು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುವುದು. ಧೂಳಲ್ಲಿ ಹೆಸರು ಬರೆದ್ರೆ ಹೆಂಗಿರುತ್ತೆ ಹೇಳಿ? ಜೋರ ಗಾಳಿ ಬಂದ್ರೆ ಧೂಳ್ ಸಮೇತವಾಗಿ ಹೆಸರು ಸಹ ಹೊರಟೋಗುತ್ತೆ. ಅದೇ ರೀತಿಯಲ್ಲಿ ಅವರು ಇರ್ತಾರೆ. ಯಾಕೆಂತಂದ್ರೆ ಅವ್ರು ಏನ್ ಮಾಡಿದ್ದಾರೆ? ದೇವರನ್ನು
ಬಿಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಅವರ ಹೆಸರು ಏನಾಗಿದೆ, ಧೂಳಿನ ಮೇಲೆ ಬರೆದಂತಹ ಹೆಸರುಗಳಾಗಿದ್ದಾವೆ. ಅದಕ್ಕೆ ತಾನೇ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ಮನೆಯನ್ನು ಕಟ್ಟಬೇಕಂತ ಅಂದ್ಕೊಂಡ್ರೆ ಯಾವ್ದ್ರ ಮೇಲೆ ಕಟ್ಟಿ, ಬಂಡೆ ಮೇಲೆ ಕಟ್ಕೊಳ್ಳಿ. ಉಸುಬಿನ ಮೇಲೆ ಕಟ್ಟಬೇಕಂತಿದ್ದೀರಾ, ಜೋರಾಗಿ ಬಂದ್ರೆ ನೀರೇನಾಗುತ್ತೆ, ಮನೆಯೆಲ್ಲ ಬಿದ್ದೋಗುತ್ತೆ. ಮಳೆ ಬಂತು, ಗಾಳಿ ಬಂತು, ಮನೆ ಬಿದ್ದೋಯ್ತು. ಆದ್ರೆ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರುವಂತಹ ಮನೆ ಗಾಳಿ ಬಂದರು ಮಳೆ ಬಂದರು ಸ್ಥಿರವಾಗಿ ನಿಂತಿತ್ತು. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ನಾವು ದೇವರನ್ನ ಯಾವುದೇ ವಿಷಯದಲ್ಲೂ ಕೂಡ ತೊರೆದು ಬಿಡುವವರಾಗಿರಬಾರದು. ತೊರೆದು ಬಿಟ್ಟರೆ ಆಶಾಭಂಗ ಯಾರಿಗೆ? ನಮಗೆ. We are the losers. ನಮಗೆ ಆಶಾಭಂಗ. ಹಾಗಾಗಿ ದೇವರನ್ನು ತೊರೆಯಬಾರದು. ಯಾಕೆಂತಂದ್ರೆ ಆತನ ಬಳಿಯಲ್ಲಿ ಜೀವ ಜಲದ ಬುಗ್ಗೆ ಇದೆ. ಈ ವಿಷಯ ಹಳೆ ಒಡಂಬಡಿಕೆಯಲ್ಲಿರುವಂತಹ ಭಕ್ತರಿಗೆ ಅಂತ ನಾವು ಅಂದುಕೊಂಡ್ರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಬಂದ ನಂತರ ಯೇಸು ಕ್ರಿಸ್ತನ ಜೊತೆಗಿರುವಂತಹ ಶಿಷ್ಯರಿಗೂ ಕೂಡ ಗೊತ್ತಾಗಿದೆ. ಯೇಸು ಕ್ರಿಸ್ತನ ಶಿಷ್ಯರಿಗೂ ಕೂಡ ಗೊತ್ತಾಗಿದೆ. ಯೇಸು ಕ್ರಿಸ್ತನ ಬಳಿಯಲ್ಲಿರುವಂತವರೆಲ್ಲರೂ ಕೂಡ ಹೋಗ್ತಿದ್ದಾರೆ. ಎಲ್ಲರೂ ಯೇಸು ಸ್ವಾಮಿನ ಬಿಟ್ಟು ಹೋಗ್ತಿರ್ಬೇಕಾದ್ರೆ 12 ಜನ ಮಾತ್ರ ನಿಂತಿದ್ದಾರೆ ಯೇಸು ಸ್ವಾಮಿ ಹತ್ರ. ಅವಾಗ ಯೇಸು ಸ್ವಾಮಿ ಕೇಳ್ತಿದ್ದಾರೆ, ನೀವು ಹೋಗ್ಬೇಕಂತಿದ್ದೀರಾ? ಪ್ಲೀಸ್ ಪ್ರೊಸೀಡ್. ಹೋಗ್ಬೇಕಂತಿದ್ದೀರಾ? ಯು ಕ್ಯಾನ್ ಗೋ, ಯು ಕ್ಯಾನ್ ಲೀವ್ ಅಂದಾಗ ಯೇಸು ಸ್ವಾಮಿನ ನೋಡಿ ಆ ಭಕ್ತರ, ಆ ಶಿಷ್ಯರು ಏನಂತ ಹೇಳ್ತಿದ್ದಾರೆ ನೋಡಿ. ಯೋಹಾನನು ಬರೆದಂತಹ ಸುವಾರ್ತೆ ದಯಮಾಡಿ ನೋಡಿಕೊಳ್ಳೋಣ. ಯೋಹಾನನು ಬರೆದಂತಹ ಸುವಾರ್ತೆ 6ನೇ ಅಧ್ಯಾಯ 68ನೇ ವಚನ. ಯೋಹಾನನು ಬರೆದಂತಹ ಸುವಾರ್ತೆ 6ನೇ ಅಧ್ಯಾಯ 68ನೇ ವಚನ. ಸ್ವಾಮಿ ಶಿಷ್ಯರು ಹೇಳ್ತಿದ್ದಾರೆ, ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯವುಂಟು. ಭಕ್ತರು ಶಿಷ್ಯರು ಹೇಳ್ತಿದ್ದಾರೆ, ಸ್ವಾಮಿ ನಾವು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗೋಣ? ನಿನ್ನ ಬಳಿಯಲ್ಲಿ ಏನಿದೆ? ನಿತ್ಯ ಜೀವವನ್ನು ಉಂಟು ಮಾಡುವ ಮಾತುಗಳಿದೆ. ನಿನ್ನ ಬಳಿಯಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳಿದೆ. ಹಳೆ ಒಡಂಬಡಿಕೆಯಲ್ಲಿ ಬರೆಯೋರು ಜೀವ ಅಂತ ಉಪಯೋಗ ಮಾಡಿದ್ದಾರೆ. ಶಿಷ್ಯರು ಹೇಳ್ತಿದ್ದಾರೆ, ನಿತ್ಯ ಜೀವ ಇದೆ ನಿನ್ನ ಹತ್ರ ಏನಿದೆ? ನಿತ್ಯ ಜೀವ ಇದೆ. ಪ್ರಿಯರೇ, ದೇವರ ಬಳಿಯಲ್ಲಿರುವಂತಹ ಒಂದು ನಿತ್ಯ ಜೀವವನ್ನು ನಮಗೆ ಕೊಡೋದಕ್ಕೆ ಆತನ ಇಷ್ಟಪಡ್ತಿದ್ದಾರೆ. ಪ್ರಿಯರೇ, ನಿನ್ನ ಬಳಿಯಲ್ಲಿ ಹೊರತು ಬೇರೆ ಯಾರ ಬಳಿಗೆ ನಾವು ಹೋಗೋಣ? ಯಾಕೆಂತಂದ್ರೆ ನಿನ್ನ ಬಳಿ ಬಿಟ್ಟರೆ ಬೇರೆ ಯಾರ ಬಳಿಯಲ್ಲೂ ನಮಗೆ ನಿತ್ಯ ಜೀವ ಸಿಗೋದಿಲ್ಲ ಸ್ವಾಮಿ. आपके पास जो नित्य जीव है ना, वो किसी के पास हमको नहीं मिलता है. ओ यीशु मसीह के साथ जो है ना शिष्य लोग, उनको यीशु मसीह पूछ रहे हैं, आप भी जाना चाहे तो जाइए मुझे छोड़ के. आप जाना चाहते हैं तो छोड़ के जा सकते हैं. उस टाइम में शिष्य लोग बोल रहे हैं, भगवान परमेश्वर आपको छोड़ के हम कहाँ जा सकते हैं? क्योंकि आपके पास क्या है? आपके पास नित्य जीव का वचन है. आपके पास नित्य जीवन का वचन को छोड़ के हम कहाँ जा सकते हैं? उनको पता चला कि उनके पास नित्य जीव का वचन है. उनको कभी भी हम नहीं छोड़ना है. इतना मान लिया यीशु मसीह को उन्होंने, मरण उसके सामने आ गया तो भी वो बोलता है, मैं यीशु मसीह के लिए जीता हूं बोल के. ಯೇಸು ಸ್ವಾಮಿನ ಎಷ್ಟಾಗಿ ಅವರು ನಂಬಿಕೊಂಡ್ರು ಅಂತಂದ್ರೆ ಪ್ರಿಯರೇ, ನಿತ್ಯ ಜೀವವನ್ನು ಎಷ್ಟಾಗಿ ಅವರು ಅರ್ಥ ಮಾಡಿಕೊಂಡ್ರು ಅಂತಂದ್ರೆ, ಮರಣವು ಅವರ ಕಣ್ಣಿನ ಮುಂದೆ ಬಂದು ನಿಂತರೂ ಕೂಡ ಯೇಸು ಸ್ವಾಮಿಯನ್ನು ಬಿಟ್ಟು ನಾವು ಬೇರೆ ಏನು ಸಾರುವುದಿಲ್ಲ. जो बात बोल रहे हैं ना, वो पेत्रन को दिना माता ने ಹೇಳ್ತಿರೋದು. और पेत्रुस बोल रहे हैं, पेत्रुस बोल रहे हैं कि आपका जो नित्य जीवन है ना, आपके पास जो नित्य जीवन का वचन है ना, उसको छोड़ के हम कहाँ जा सकते हैं? यीशु मसीह ये लोग को छोड़ के जाने के बाद पेत्रुस को वार्निंग देता है. कौन? गवर्नमेंट लोग. ऐसा बोल के, मैं सुना है कि तू यीशु मसीह के बारे में सभी लोगों को बोल रहा है, कल से ऐसा नहीं करना है. कल से ऐसा किया तो ना, आज के लिए तुमको छोड़ देता हूँ. कल से ऐसा किया तो तुमको मार देता हूँ सभी लोगों के सामने, मरने तक. उस टाइम में पेत्रुस क्या बोलता है मालूम है? तुम्हारा बात सुनना बड़ी बात होता है, नहीं तो भगवान का बात सुनना बड़ी बात होता है. किसका बात सुनता है बोलिए? किसका बात सुनना है? वो तो गवर्नमेंट है ना. गवर्नमेंट आके बोल रहा है आप प्रचार नहीं करना है यीशु मसीह को. अब भगवान बोल रहा है प्रचार कीजिए मेरा नाम को. अभी किसका बात हम मानना है? वो प्रचार किया तो हमको मार देगा, है ना.
वो बोला है कि तुमको मारता हूं कल से ऐसा नहीं किया तो। अभी जिंदगी पे जिंदगी के ऊपर इच्छा है तो क्या बोलता है, और ठीक है मुझे जीने के लिए और टाइम है, अभी मरने के लिए टाइम नहीं है अभी तक, तो कल से यीशु मसीह का जो प्रचार है मैं बंद कर देता हूँ। मगर वो पेट्रोस क्या बोलता है, और ಅಪೊಸ್ತಲರ ಕೃತ್ಯಗಳು वो बात हम देखते हैं। ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 19ನೇ ವಚನ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 19ನೇ ವರ್ಷದಲ್ಲಿ ಪೇತ್ರನು ಹೇಳ್ತಿರುವಂತ ಮಾತನ್ನ ನಾವು ನೋಡೋಣ। ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ ಯಾರಿಗೆ, ಗವರ್ಮೆಂಟ್ಗೆ ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು ನೀವೇ ತೀರ್ಪು ಮಾಡಿಕೊಳ್ಳಿರಿ। ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು। ನಾವು ಕಂಡು ನಾವು ಕೇಳಿದ್ದನ್ನು ನಾವು ಹೇಳದೆ ಇರಲಾರೆವು। हम जो सुना है, हम जो देखा है, उसको बिना बोल के हम नहीं रुक सकते, क्योंकि हम देखा है यीशु मसीह को, हम सुना है उसके बातों को, हम देखा है उसको क्रूस पर चढ़ने का, हम देखा है उसको मरण को। वो मरण देखने के बाद हम कैसे चुप रह सकते हैं? हम चुप नहीं रहते, क्योंकि क्या है उनमें क्या है? यीशु मसीह में नित्य जीव का वचन है। समझ रहे हैं ना मेरा बात? नित्य जीवन का वचन है, इसलिए उनको हम प्रचार करना बंद नहीं करते। ಆತನಲ್ಲಿ ನಿತ್ಯ ಜೀವದ ವಚನಗಳಿರುವುದರಿಂದ ನಾವು ಆತನನ್ನ ಪ್ರಕಟಿಸುವುದು ಬಿಡುವುದಿಲ್ಲ। ಬೇರೆ ಪೇತ್ರನಿಗೆ ಗೊತ್ತಾಯ್ತು ನಿತ್ಯ ಜೀವದ ಮಾತುಗಳು ಎಲ್ಲಿ ಸಿಗುತ್ತೆ ಅಂತ, ನಿತ್ಯ ಜೀವದ ಮಾತುಗಳು ಎಲ್ಲಿ ಸಿಗುತ್ತೆ ಅಂತ। ನೋಡಿ, ನಮಗೆ ಚಶ್ಮಾ ಇರುತ್ತಲ್ಲ, ಸೈಟ್ ಇದ್ದವರಿಗೆ ದೂರದಲ್ಲಿರೋದಾಗ್ಲಿ ಹತ್ರದಲ್ಲಿರೋದಾಗ್ಲಿ ಸರಿಯಾಗಿ ಕಾಣಿಸಲ್ಲ ಅವರಿಗೆ। ತುಂಬಾ ದೂರ ಇದ್ರೆ ಅದೊಂಥರ ಸೈಟ್, ತುಂಬಾ ಹತ್ರ ಇದ್ದಾಗ ಕಾಣಿಸದೇ ಇದ್ರೆ ಅದೊಂಥರ ಸೈಟ್ ಅಂತಾರೆ। ಅದಕ್ಕೆ ಸ್ಪೆಕ್ಸ್ ಕೊಡ್ತಾರೆ, ಅಂದ್ರೆ ಹತ್ರ ಇದ್ರು ನೋಡ್ಬೋದು, ದೂರ ಇದ್ರು ನೋಡ್ಬೋದು, ಕಣ್ಣ ಚೆಕ್ ಮಾಡ್ಬಿಟ್ಟು ಸ್ಪೆಟಿಕಲ್ಸ್ ಅಂತ ಕೊಡ್ತಾರೆ। ಅಂದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅದನ್ನ ತೆಗೆದು ಒಂಥರ ಕೆಲಸ ಮಾಡ್ತಾರೆ, ಅದನ್ನ ಹಾಕೊಂಡಾಗ ಒಂಥರ ಕೆಲಸ ಮಾಡ್ತಾರೆ। ಅದನ್ನ ಹಾಕೊಂಡ್ರೆ ಶಾರ್ಪ್ ಆಗಿ ಕೆಲಸ ಮಾಡ್ತಾರೆ, ಅದನ್ನ ತೆಗೆದು ಬಿಟ್ರೆ ಅಷ್ಟೊಂದು ಶಾರ್ಪ್ನೆಸ್ ನಮ್ಗೆ ಕಾಣಿಸಲ್ಲ। ಯಾಕಂತಂದ್ರೆ ಹತ್ರ ಇದ್ರು ಸರಿಯಾಗಿ ಕಾಣಿಸಲ್ವಲ್ಲ ಅವ್ರಿಗೆ। ಏನಾದ್ರು ಬಿದ್ದು ಬಿಟ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಹೇಳಿ, ಫಸ್ಟ್ ಸ್ಪೆಕ್ಸ್ ಹಾಕೋತಾರೆ ಹುಡುಕಕ್ಕೆ। ಯಾಕೆಂತಂದ್ರೆ ಎಲ್ಲಂದ್ರೆ ಅಲ್ಲಿ ಕೈ ಹಾಕ್ತೀರಾ, ಕಾಣಿಸಿದ ಜಾಗದಲ್ಲೇ ಕೈ ಹಾಕೋಣ ಅಂತ। ಯೇಸು ಸ್ವಾಮಿಯ ವಾಕ್ಯವನ್ನು ಕೂಡ ನಾವು ಯಾವತ್ತು ಧರಿಸಿಕೊಂಡಿರಬೇಕು ಪ್ರಿಯರೇ। ಅವಾಗ ಏನಾಗುತ್ತೆ ಗೊತ್ತಾ, ನಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ ಎಲ್ಲ। ಅದನ್ನ ತೆಗೆದು ಪಕ್ಕಕ್ಕೆ ಇಟ್ವಿ ಅಂತಂದ್ರೆ ಯಾವ್ದು ಸರಿಯಾಗಿ ಕಾಣಲ್ಲ, ದೂರ ಇರೋದು ಸರಿಯಾಗಿ ಕಾಣಲ್ಲ, ಹತ್ರ ಇರೋದು ಸರಿಯಾಗಿ ಕಾಣಲ್ಲ, ಏನೋ ಅದು ಕಾಣ್ತಿರುತ್ತೆ ಅಷ್ಟೇ। ಏನೋ ಕಾಣ್ತಿದೆ ಅಂದ್ರೆ ಕಾಣ್ತಿದೆ। ತುಂಬಾ ಜನಕ್ಕೆ ಒಂದ್ ಕಣ್ ಕಾಣಿಸಿ ಇನ್ನೊಂದ್ ಕಣ್ ಕಾಣಿಸಲ್ಲ, ಅಂದ್ರೆ ಅವ್ರಿಗೆ ಏನಂತಂದ್ರೆ ಸ್ವಲ್ಪ ಬ್ಲೈಂಡ್ ಆಗಿರುತ್ತೆ, ನಾವು ನೋಡಿದಷ್ಟು ಫ್ಲೂಯೆಂಟ್ ಆಗಿ ಅವ್ರು ನೋಡಕ್ ಆಗಲ್ಲ। ಯೇಸು ಸ್ವಾಮಿಯ ವಾಕ್ಯವನ್ನು ಕೂಡ ನಾವು ನಮ್ಮ ಕಣ್ಣಿನ ಮುಂದೆ ಇಟ್ಟುಕೊಂಡು ಮುಂದಕ್ಕೆ ಹೋಗಬೇಕು ಪ್ರಿಯರೇ। ಯಾಕಂತಂದ್ರೆ ದೇವರೇ, ನಾನು ಯಾವ ಮಾರ್ಗದಲ್ಲಿ ಹೋಗಬೇಕು ನನ್ನನ್ನು ನಡೆಸು, ನಿನ್ನ ಚಿತ್ತದಂತೆ ನನ್ನನ್ನು ನಡೆಸು ಎಂಬುದಾಗಿ ಆತನ ವಾಕ್ಯವನ್ನು ನಮ್ಮ ಕಣ್ಣಿನ ಮುಂದೆ ಇಟ್ಟುಕೊಂಡು ನಡೆಯಬೇಕು ಪ್ರಿಯರೇ। ಅವಾಗ ನಮ್ಗೆಲ್ಲ ಕ್ರಿಸ್ಟಲ್ ಕ್ಲಿಯರ್ ಅಂತಾರೆ ನೋಡಿ। ಕ್ರಿಸ್ಟಲ್ ಕ್ಲಿಯರ್ ಅಂತಂದ್ರೆ ಏನ್ ಹೇಳಿ, ನೀರನ್ನ ಕ್ರಿಸ್ಟಲ್ ಕ್ಲಿಯರ್ ಅಂತಾರೆ, ನೀರನ್ನ ಕ್ರಿಸ್ಟಲ್ ಕ್ಲಿಯರ್। ಆ ನೀರಲ್ಲಿ ಏನೇ ಬೀಳಿ ಅದೆಲ್ಲೋ ಇರುತ್ತೆ, ಬಟ್ ಆದ್ರೂ ನಮಗೆ ಕಾಣುತ್ತೆ, ಅದನ್ನ ಕ್ರಿಸ್ಟಲ್ ಕ್ಲಿಯರ್ ಅಂತಾರೆ। ದೇವರ ವಾಕ್ಯವು ಕೂಡ ಇಟ್ಸ್ ಕ್ಲಿಯರ್ ಆಸ್ ಕ್ರಿಸ್ಟಲ್। ಸೊ ನಾವು ಅದ್ರ ವಿಷಯದಲ್ಲಿ ಡೌಟ್ ಪಡಬೇಕಾದಂತ ಅವಶ್ಯಕತೆ ಇಲ್ಲ। ಅದಕ್ಕಾಗಿ ಆತನು ನಮಗೆ ಕೊಡುವಂತಹ ಒಂದು ನೋಟ, ಆತನು ನಮಗೆ ಕೊಡುವಂತಹ ಒಂದು ದೃಷ್ಟಿಯಿಂದ ನಾವು ಮುಂದಕ್ಕೆ ಹೋಗಬೇಕು। ಯಾಕೆಂತಂದ್ರೆ ಆತನ ಬಳಿಯಲ್ಲಿ ಏನಿದೆ, ನಿತ್ಯ ಜೀವದ ಮಾತುಗಳಿದೆ। ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಬೇಕಪ್ಪ, ಎಲ್ಲಿಗೆ ಹೋಗಬೇಕು? ಯೋಹಾನನು ಬರೆದಂತಹ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳೋಣ। ಯೋಹಾನನು ಬರೆದಂತಹ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ। ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ। ಮತ್ತೆ ಆ ಮಾತನ್ನು ಓದಿ, ಆ ಸಾಕ್ಷಿ ಏನಂತಂದರೆ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ। ನಿತ್ಯ ಜೀವವು ಯಾರಲ್ಲಿ ಇದೆ?
ದೇವರು ನಮಗೆ ಅನುಗ್ರಹಿಸಿದ್ದಾನೆ. ದೇವರು ನಮಗೆ ಅನುಗ್ರಹಿಸಿದ ನಿತ್ಯ ಜೀವವು ಯಾರಲ್ಲಿ ಇದೆ? ಯೇಸು ಕ್ರಿಸ್ತನಲ್ಲಿದೆ. ಯೇಸು ಕ್ರಿಸ್ತನು ಯಾರು? ಆತನ ಮಗನು. ಆತನು ಯಾರು? देवरू। नित्य जीव हम कहाँ पा सकते हैं? हमको कहाँ मिलता है? भगवान में हमको मिलता है नित्य जीव। भगवान किसके द्वारा हमको भेजा है? यीशु मसीह के द्वारा हमको नित्य जीव भेजा है। उनको जानना ही नित्य जीव है। यीशु मसीह को हम जानते हैं ना, वही नित्य जीव है। नित्य जीव का मतलब ऐसा होता है कि हम मरने का बाद भी हम जी सकते हैं ना, वही बोलते हैं नित्य जीव। ये समझने के लिए हमको थोड़ा मुश्किल होता है कि मरने के बाद हम कैसा जी सकते हैं। हाँ, वही बोलते हैं ना विश्वास। हमको भगवान थोड़ी दिखता है। हम भगवान को दिखा है क्या कभी भी? नहीं, फिर भी मान रहा है। क्यों? क्योंकि विश्वास बोलता है उसको, है ना? विश्वास बोलता है उसको। वही भगवान बोल रहा है, हाँ, आप मरने का बाद भी जीना चाहता है? मरने का बाद भी जीना चाहता है तो मैं जो बोलता हूँ ना वो कीजिए। मेरे पास क्या है? नित्य जीव है। मेरे पास जो नित्य जीव है आपको देता हूँ। आप यीशु मसीह को जानने के द्वारा वो नित्य जीव को पा सकते हैं, तभी आपको नित्य जीव मिलता है। वो नित्य जीव के द्वारा आप फिर भी जीने का मौका मिलता है। वो कहाँ मिलता है? इसी जिंदगी में, इसी पृथ्वी में नहीं। वो नया पृथ्वी बन रहा है हमारे लिए, नया लोक बना रहा है भगवान हमारे लिए। उधर रोना नहीं है, उधर चिंता नहीं है, उधर दुख नहीं है, कुछ भी नहीं है, क्योंकि भगवान हमारा साथ रहता है ना। ಅದಕ್ಕಾಗಿ ಪ್ರಿಯರೇ, ನಿತ್ಯ ಜೀವವು ಎಲ್ಲಿದೆ ಅಂತ ಈ ಲೋಕವನ್ನು ನಾವು ಕೇಳಿದರೆ ಅದರಲ್ಲಿ ನಮಗೆ ಸಮಾಧಾನ ಸಿಗೋದಿಲ್ಲ. ಆದರೆ ದೇವರು ನಮಗೆ ಸಮಾಧಾನ ಕೊಡ್ತಿದ್ದಾರೆ. ನಿತ್ಯ ಜೀವ ನಮಗೆ ಸಿಗಬೇಕಾ? ದ ಒನ್ ಅಂಡ್ ಓನ್ಲಿ ನೇಮ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ಹೊರತು ನಮಗೆ ಬೇರೆ ವಿಷಯದಲ್ಲಿ ನಮಗೆ ನಿತ್ಯ ಜೀವ ಇಲ್ಲ. ಯಾಕೆಂತಂದ್ರೆ ಆತನ ನಾಮದಲ್ಲಿ ಏನಿದೆ? ಪವರ್. ಹೌದಾ? ಪವರ್. ತುಂಬಾ ಸತಿ ನಾನು ಹೇಳಿದೆ ನೋಡಿ, ಮಾಮೂಲಿ ನಂಬರ್ ಪ್ಲೇಟ್ಗೂ ಗವರ್ಮೆಂಟ್ ನಂಬರ್ ಪ್ಲೇಟ್ಗೂ ತುಂಬಾ ವ್ಯತ್ಯಾಸ ಇದೆ. ಹೌದಾ ताने? प्रिय साधारण नंबर प्लेट, हम जो गाड़ी ड्राइव करते हैं ना, उसको नंबर प्लेट होता है। व्हाइट बोर्ड होता है, येलो बोर्ड होता है, ग्रीन बोर्ड होता है। अभी जो ग्रीन बोर्ड आया है ना, वो भी होता है इलेक्ट्रिक का। व्हाइट बोर्ड का मतलब है कि हम प्राइवेट किसी भी तरह यूज कर सकते हैं। येलो बोर्ड का मतलब है कि हम सर्विस पैसेंजर को ये करना है बोल के येलो बोर्ड, पैसेंजर सर्विस येलो बोर्ड है। प्राइवेट ड्राइव को व्हाइट बोर्ड बोलता है, इलेक्ट्रिक गाड़ी को ग्रीन कलर का बोर्ड होता है। मगर इन तीनों बोर्ड इकट्ठा होने के बाद भी एक और बोर्ड होता है, गवर्नमेंट का बोर्ड। गवर्नमेंट को भी अलग सा बोर्ड होता है। और गवर्नमेंट गाड़ी आ रहा है तो कोई ट्रैफिक पुलिस या कोई पुलिस देखा तो क्या सोचता है? अंदर कोई बड़ा आदमी है ना? वो टोपी निकाल के साइड पे रख दिया होता है। जब वो नंबर प्लेट देता है ना, देखता है ना, तुरंत क्या करता है? वो टोपी लेके ठीक ठाक करके स्ट्राइट अटेंडेंस, हाँ ऐसा बोलते हैं ना, ऐसा ही करता है। क्योंकि क्या है उस नंबर प्लेट में? क्या है? अभी व्हाइट बोर्ड भी आता है, ग्रीन बोर्ड भी आता है, येलो बोर्ड भी आता है। उस सभी लोगों को वो खड़ा होता है क्या? उस सभी लोगों को सैल्यूट मारता है क्या? नहीं। किसको सैल्यूट मारता है? वो जो गवर्नमेंट का गाड़ी आता है ना, उसी को सैल्यूट मारता है। क्या है उस पे? क्या है उस पे? पावर है ना? क्या है उसमें? पावर है। यीशु मसीह का नाम में क्या है ना? पावर है। वो नाम में इतना पावर है कि आप मरने के बाद भी जी सकते हैं। इतना पावर है कि आप कुछ भी कर सकते हैं उसके बारे में, उसके नाम के तुरा कि एक ही करना है हम लोगों को, विश्वास करना है। कैसे विश्वास करना है? अभी देखिए, मैं भी विश्वास करता हूँ कि भगवान है या है। ये भी विश्वास ही होता है, मगर भगवान किस तरह का विश्वास पूछ रहा है मालूम है? किस तरह विश्वास पूछ रहा है कि तुमको कुछ भी होने दो मेरे नाम के द्वारा, फिर भी तुमको मुझे नहीं छोड़ना है ना? हम जब स्कूल को जाते थे ना, कोई माँ को गाली दिया तो हमको बहुत गुस्सा आता था, है ना? किसी को भी गुस्सा आता है, क्या बोलते हैं? तू मेरा माँ के बारे में बोलने के लिए क्या है यार? लड़ाई करते थे, है ना? कुछ भी हमको पसंद नहीं है तो जो बोला तो हमको लड़ाई करने के लिए भी हम तैयार होता है।
भगवान भी ऐसा बोल रहे हैं, तुम मुझे इतना प्यार करना है, इतना प्यार करना है कि मुझे किसी भी स्थितियों में मुझे नहीं छोड़ना, क्योंकि ये नहीं चाहता हूं ये नहीं चाहता हूं। मैं तुमसे इतना प्यार करता हूं, मेरा जीव तुमको देता हूं, मैं मरने के बाद भी तू जीना है, मैं मरता हूं आपके लिए मगर तू जीना है, तू जिंदगी बीकना है। ಪ್ರಿಯರೇ, ದೇವರು ತಾನು ಸತ್ತು ನಮಗೆ ಜೀವನವನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ನಮಗೆ ಜೀವವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆತನ ಪ್ರಾಣಕ್ಕೆ ನಾವು ಬಳಿಯನ್ನು ಕಟ್ಟಬೇಕು. ಯಾಕೆಂತಂದ್ರೆ ಆತನ ಬಳಿಯಲ್ಲಿ ಏನಿದೆ? ನಿತ್ಯ ಜೀವದ ಮಾತುಗಳಿದೆ. ಈಸ್ ಅ ಎಟರ್ನಲ್ ಲೈಫ್. ಇಂಗ್ಲಿಷ್ ಅಲ್ಲಿ ಏನಂತಾರೆ? ಎಟರ್ನಲ್ ಲೈಫ್, ನಿತ್ಯ ಜೀವ, ನಿತ್ಯ ಜೀವ. ಹಾಗಾಗಿ ಆ ಜೀವವನ್ನು ಹೊಂದೋದಕ್ಕೆ ನಾವು ಪ್ರಯಾಸ ಪಡೋಣ. ಲೋಕದಲ್ಲಿರುವಂತಹ ಕ್ಷಯವಾದಂತ ವಸ್ತುಗಳಿಗೆ ನಾವು ಪ್ರಯಾಸ ಪಡುವುದಕ್ಕಿಂತ, ಹೌದು ಪಡಬೇಕು, ಲೋಕದಲ್ಲಿ ಜೀವಿಸುತ್ತಿರುವಂತಹ ನಾವುಗಳು ಲೋಕಕ್ಕಾಗಿ ಬದುಕಬೇಕು ಅಂತಲ್ಲ, ಲೋಕದಲ್ಲಿ ಬದುಕೋದಕ್ಕೆ ಪ್ರಯಾಸ ಪಡಬೇಕು. ಆದರೆ ಅದೇ ಜೀವನವ ಅಲ್ಲ, ಅದೇ ಬದುಕ ಅಲ್ಲ. ಎಷ್ಟು ಬದುಕಬೇಕು ಅಷ್ಟೇ ಬದುಕಬೇಕು. 10 ರೂಪಾಯಿ ಸಾಕ? ಇವತ್ತು 10 ರೂಪಾಯಿ ಸಾಕು. 20 ರೂಪಾಯಿ ಇಟ್ಕೊಂಡು 10 ರೂಪಾಯಿ ಸೇವ್ ಮಾಡ್ಕೋತೀನಿ ಅಂತಂದ್ರೆ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬಟ್ ಅಷ್ಟೇ ದೇವ್ರ ಕೆಲಸನ ಮಾಡ್ಬೇಕು. ನೀವು 10 ರೂಪಾಯಿ ಸೇವ್ ಮಾಡ್ಕೊಂಡು ಇನ್ನೊಂದು 10 ರೂಪಾಯಿ ಸೇವ್ ಮಾಡ್ಕೋಬೇಕನ್ನುವಂತ ಆಲೋಚನೆ ಹೇಗಾದ್ರೆ ಬಂತು, ದೇವರ ಸೇವೆಯನ್ನು ಕೂಡ ನಾನು ಹೆಚ್ಚಾಗಿ ಮಾಡಬೇಕೆನ್ನುವಂತ ಆಲೋಚನೆ ಕೂಡ ನಮಗೆ ಬರಬೇಕು. ಹಾಗಾಗಿ ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ. ಕಿतना इंपॉर्टेंस दे रहे हैं हम भगवान को, कितना इंपॉर्टेंस दे रहे हैं, कितना इंपॉर्टेंस दे रहे हैं. बोलते हैं ना लोग, बाहर टाइम इज वेरी वैल्यूएबल देन गोल्ड, है ना. एक बार हमको पार कर दिया वो जो टाइम है वो फिर नहीं लौटता है. एक सेकंड भी हमको फिर से नहीं मिलता है. जो टाइम है ना उसको सही से यूज कीजिए, ऐसा बोलता है. स्कूल में वही सिखाया था हमको, मगर भगवान ऐसा बोल रहा है, आपका जो टाइम है ना उसको इस्तेमाल कीजिए, आपके लिए नहीं, मेरे लिए. आपके लिए नहीं कीजिए, आपके लिए कितना कीजिए उतना ही कीजिए. आपको 10 रुपए चाहिए ना, 10 रुपए का ही कमा दीजिए. आप 20 रुपए कमा के क्या करते हैं? क्या करते हैं? इसलिए 10 रुपए चाहिए तो 10 रुपए ही कमाइए. जो बचा हुआ काम है ना, बचा हुआ टाइम में है ना, मेरा काम करने के लिए आप सोचिए. ಹಾಗಾಗಿ ಪ್ರಿಯರೇ, ನಮ್ಮನ್ನು ಆ ದೇವರಿಗೆ ಒಪ್ಪಿಸಿಕೊಳ್ಳುವವರಾಗಿರೋಣ. ಆತನ ಸನ್ನಿಧಾನದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಬೇಕಂತಂದ್ರೆ ಏನು ಮಾಡಬೇಕೆಂದು ಪೇತ್ರನು ಕೇಳಿದ ಹಾಗೆ ನಾವು ಕೇಳೋಣ. ಏನಪ್ಪ ಮಾಡಲಿ ನಿನಗೋಸ್ಕರ, ಏನ್ ಮಾಡಬೇಕು ನಿನಗೋಸ್ಕರ ಎಂಬುದಾಗಿ ಆ ಮಾತನ್ನು ನಾವು ಕೇಳಿದರೆ ದೇವರು ಖಂಡಿತ ನಮಗೆ ಸಹಾಯ ಮಾಡ್ತಾರೆ. He is there to help us, He is there to help us, but we have to believe. ನಾವು ಆತನನ್ನ ನಂಬಬೇಕು. भगवान को हम विश्वास किया तो वो हमारे लिए कुछ भी करने के लिए आगे बढ़ता है. मगर एक छोटा सा ये बोल के मैं खत्म करता हूँ. वो बच्चा तो पिताजी घर को आया तो बच्चे लोग दौड़ के जाता है पिताजी के पास. गाड़ी पे आया तो, नहीं तो पैदल आया तो दौड़ के जाता है. जाने के बाद पहला क्या करता है बोलिए? पहला एक गले लगाता है, बाद में हाथ में देखता है क्या लेके आया है बोल के, है ना. पहला काम गले लगाना, दूसरा काम हाथ को देखना, दोनों हाथ को कि कवर कुछ लेके आया है क्या, नहीं तो कुछ ये स्मेल आ रहा है क्या. कुछ लेके आ गए पिताजी, तुरंत वो क्या करते हैं, उसको खींच के दौड़ के घर के अंदर जाके एक प्लेट निकाल के प्लेट के ऊपर और डाल के खाने का शुरू करता है ना. पिताजी आता है, बेटा ये 1 स्पून मुझे खिला दो, ऐसा पूछता है. ऐसा पूछने का वजह क्या है? पूछने का वजह क्या है पूछिए, बोलिए. कि उसको वो सब खाने का मन है क्या? नहीं. वो जो बच्चे में उसके लिए कितना प्यार है देखने के लिए पूछता है, 1 स्पून खिला दो मुझे. नहीं, मैं क्यों खिलाता हूँ, मेरा ये तुमको क्यों देना है. ऐसा कर दिया तो क्या बोलता है, छोड़ो, इतना प्यार नहीं करते हैं मुझसे. वो पिताजी पूछने के तुरंत वो स्पून निकाल के, लीजिए पिताजी लीजिए आप खाइए बोल के वो छोटा छोटा हाथों से वो खिलाते. वो जो जब खिलाते होता है ना, स्पून से थोड़ा गिरता है, थोड़ा ये करता है ना. उस टाइम में वो खिलाने के लिए जा गया तो वो पिताजी क्या करता है, वो छोटा सा हाथ में वो छोटा सा खाना खा के, मेरा बच्चा मुझे खिलाया है ना, मुझे खिलाया है. उसको प्यार दिखता है उसमें. उसका मतलब है कि आज 1 ही कवर लेके आया था, वो जो प्यार देखने के बाद कल 2-3 कवर लेके आएंगे, है ना. क्योंकि
बच्चे प्यार दिखाया है उसको। एक स्पून में प्यार दिख गया क्या उसको? एक ही स्पून में, वो भी पूरा नहीं आता, स्पून के पूरा नहीं आता, उसका पेट भी नहीं भरता है, फिर भी उसका प्यार उस स्पून में दिख गया उस बेटा को, उस पिताजी को बेटा का प्यार दिख गया। अभी है ना, हम भगवान को बेटे लोग है, बच्चे लोग हैं, वो इतना किया है, सृष्टि किया है, विश्व बनाए है, पृथ्वी बनाए है, ये सारे संसार बनाने के बाद हमारे लिए बोल रहा है कि बेटा एक ही काम करो मेरे लिए, एक ही काम। क्या है? मुझको जानना है कि मैं ही तुम्हारा भगवान हूं बोल के जानना है, मैं ही तुम्हारा पिताजी हूं बोल के जानना है, मैं ही तुमको सब कुछ दे रहा हूं बोल के जानना है। एक ही बात के ऊपर मुझे विश्वास करो, तो पूरा तुम्हारा ही है, तो सब कुछ तुम्हारा ही है। ये बात में सच में हम विश्वास करते हैं क्या? वो जो छोटा बच्चा दिखाता है प्यार, कि क्या सोच के देता है वो बच्चा? बोलिए, क्या सोच के देता है? मेरा पिताजी मुझे लेके आया है, मेरा पिताजी है ना मुझे कपड़ा देता है, मेरा पिताजी है ना उसको स्कूल लेके जाता है, मेरा पिताजी है ना मेरा स्कूल का फीस भरता है। तो वो पूछा तो एक स्पून मुझे बड़ी बात नहीं है, एक ही स्पून पूछ रहा है ना, किस स्पून पूछ रहा है ना, वो बड़ी बात नहीं है। एक स्पून देने से मुझे कुछ लॉस नहीं होता है। एक स्पून देता है, उसमें प्यार दिखता है, उधर स्पून का इंपॉर्टेंस नहीं है, वो जो खाने का इंपॉर्टेंस नहीं है, प्यार इंपॉर्टेंट है। वो जो बच्चा दिखाया ना प्यार, वो इंपॉर्टेंट होता है। उस टाइम में पिताजी बोलते हैं ये मुझे संभालेगा, मैं बुढ़ा बन जाता हूँ ना, उस टाइम पे भी मुझे खिलाएगा, मुझे चिंता नहीं है, अभी खिलाया तो उस टाइम पे भी मुझे खिला देता है, ओ मैं शक नहीं करता हूँ बोल के। भगवान को भी ऐसे ही हम ये देना है कि हम प्यार कर रहे हैं बोल के। क्या दिखा सकते हैं कि हम भगवान को प्यार कर रहे हैं? क्या दिखता है? क्या दिखता है? क्या दिखता है? क्या दिखा रहा है हम? भगवान ये करके मैं तुम्हें प्यार कर रहा हूं बोल के मैं साबित करता हूँ। क्या है ऐसा दिखाने के लिए? कुछ है क्या? कुछ भी नहीं है। सुबह उठते हैं, नहाते हैं, धोते हैं, काम के लिए जाते हैं, शाम को आते हैं, खाते हैं, धोते हैं, फिर सोते हैं। पूरा जिंदगी ऐसा ही हो गया कि हमारे के लिए हम जीने का प्रयास करने के लिए चाहते हैं, बिना भगवान के लिए कुछ भी करने के लिए मुझे हमारा मन भी नहीं आता है। हम थैंक्स बोलने के लिए भी हमको टाइम नहीं आता है ना। जब खाना खाता है उस टाइम में इतना भूख होता है कि बगबगा के उसको खाते हैं, मगर वो खाना आने के लिए कितना प्रयास किया है भगवान, कितना दिया है वो भगवान को। एक थैंक्स भगवान, ये जो खाना आप दिया है ना, ये मैं खा रहा हूँ, थैंक्स। मुझे इतना प्यार आप दिखाया है, इतना स्वादिष्ट खाना आप दिया है ना, आपको धन्यवाद बोलता हूँ, आपको धन्यवाद। जो खाना खा रहा हूँ ना, आप दिया हुआ है, आप नहीं दिया तो मैं नहीं खा सकता हूँ, आप दिया है इसलिए आपको थैंक्स। बल्कि एक थैंक्स आपको भगवान को आप बोल दिया तो कितना संतोष होता है ना, कितना 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 संतोष होता है। कभी भी एक लड़का पिताजी के पास आके, पापा मैं 10वीं साल में हूँ, अभी 10th क्लास में पढ़ रहा हूँ, ये 10 साल के लिए आपने मुझे मेरे स्कूल का फीस भराया ना, थैंक यू पिताजी, ऐसा बोल दिया तो कितना संतोष होता है ना पिताजी को। 10 साल, 1 महीना फीस नहीं भरा तो टीचर्स बोलता है क्यों नहीं बनाया, ऐसा नहीं बनाया, ये नहीं किया, वो नहीं किया। 10 साल मुझे पाला है आपने, आपको धन्यवाद बोलता हूँ, है ना। वो एक ही बात में कितना प्यार दिखता है हमको, मगर इतना सब कुछ करने का भगवान में हम क्या दिखाने के लिए हम कोशिश भी नहीं कर रहे हैं, कोशिश तक भी नहीं कर रहे हैं। कोशिश तो करना है ना, कोशिश तो करना है, क्योंकि उनसे हम पा रहे हैं। इसलिए ये जो बात मैंने बोला है ना, वो मेरा मन से आया हुआ बात नहीं है, वो वचन में लिखा हुआ बात है, वचन में लिखा हुआ बात है। जो बात को हम जानना है उसकी तरह हम करना है, करने से ही फायदा होता है। देखिए हम कितने भी सुनते हैं 100, मगर करने का है ना वो बहुत इम्पोर्टेंट होता है। बोलते हैं दूसरों को सहाय करना है, मैं सुन लिया, सहाय नहीं किया तो क्या फायदा है वो सुनने के बाद? फायदा जब ही होता है जब मैं उसको सहाय करता हूँ, हेल्प करता हूँ, कोई तकलीफ में होता है उसको हेल्प करता हूँ, उसी टाइम में वो जो सुना हुआ बात को मैं न्याय करता हूँ, क्या हो। इसलिए
मैं जो बोला हूँ वो बात आप हृदय में रख के भगवान के लिए और अच्छा से जीने के लिए ये बात आपको आस्कार होगा बोल के मैं बात में ಖತಮ್ ಕರ್ ರಾವ್. ಇದುವರೆಗೂ ನೀವು ಕೇಳಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಎಷ್ಟೋ ಉಪಕಾರಗಳನ್ನು ಮಾಡಿರುವಂತಹ ದೇವರನ್ನು ನಾವು ಎಂದಿಗೂ ಕೂಡ ಮರೆಯದೆ ಆತನನ್ನು ನಾವು ಮಹಿಮೆಪಡಿಸಬೇಕಾಗಿರುವಂತದ್ದಾಗಿದೆ. ಒಂದು ತಂದೆಯ ಮಗನ ಸಂಬಂಧ ಎಂಥದ್ದು ಅಂತ ನಮಗೆ ಅರ್ಥ ಆದ್ರೆ ಪ್ರಿಯರೇ, ದೇವರಿಗೆ ನಮಗೆ ಮಧ್ಯದಲ್ಲಿರುವಂತಹ ಸಂಬಂಧವೂ ಕೂಡ ನಮಗೆ ಅರ್ಥ ಆಗುತ್ತೆ. ಆ ಸಂಬಂಧವನ್ನು ನಾವು ಅರಿತುಕೊಂಡು ಬದುಕುವಂಥದ್ದು ತುಂಬಾ ಪ್ರಾಮುಖ್ಯ. ನಾನು ಆಗ್ಲೇ ಹೇಳಿದಂಗೆ 10ನೇ ಕ್ಲಾಸ್ ವರ್ಗೂ ಓದಿಸಿದ್ಯಲ್ಲಪ್ಪ ನನಗೆ ಥ್ಯಾಂಕ್ಸ್ ಅಂತ ಒಂದು ಮಾತು 10 ವರ್ಷ ಆದ್ಮೇಲೆ ಹೇಳಿ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬೇಡ, 2nd ಸ್ಟ್ಯಾಂಡರ್ಡ್ ಅಲ್ಲಿ ಬೇಡ, 3ವರೆಗೂ ಬೇಡ, 9ರಲ್ಲೂ ಬೇಡ, 10ನೇ ಕ್ಲಾಸ್ ಪಾಸ್ ಆಗಿದ ತಕ್ಷಣ ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು, ಅಪ್ಪ ಅಮ್ಮ ನನಗೆ ಕ್ಯಾರೇಜ್ ಕಟ್ಟಿದ್ಯಾ ಅಮ್ಮ, ನೀನು ಕಷ್ಟಪಟ್ಟಿದ್ಯಾ, ಬೆಳಿಗ್ಗೆನೆ ಇದ್ದಿದ್ಯಾ, ಅಪ್ಪ ನನಗೋಸ್ಕರ ನೀನು ಫೀಸ್ ಕಟ್ಟ ಕಷ್ಟಪಟ್ಟಿದ್ಯಾ, ಥ್ಯಾಂಕ್ಸ್ ಅಂತ ಆ ಒಂದು ಮಾತು ತಂದೆ ತಾಯಿಗಳ ಹೃದಯವನ್ನು ಹೇಗಾದರೆ ಅದು ನೋವಾಗಿ ನೊಂದುಕೊಳ್ಳುವಂತೆ ಮಾಡುತ್ತೋ, ದೇವರ ಮನಸ್ಸು ಕೂಡ ಅಂಥದ್ದೇ ಪ್ರಿಯರೇ. ನಾವು ಒಂದು ಸತಿ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೇವೆ, ಥ್ಯಾಂಕ್ಸ್ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಟ್ವಿ ಅಂತಂದ್ರೆ ಪ್ರಿಯರೇ, ಅದನ್ನು ಕೂಡ ನಾವು ತಡ್ಕೊಳ್ಳೋದಕ್ಕಾಗಲ್ಲ. ಒಂದು ಮೂವಿಯಲ್ಲಿ ಒಂದು ಮಾತು ನೋಡಿದೆ ಪ್ರಿಯರೇ, ತೆಲುಗುವಲ್ಲಿ, ಅವನು ಕೆಟ್ಟ ರೌಡಿ ಆಗಿರ್ತಾನೆ, ಒಳ್ಳೆ ಅಧಿಕಾರದಲ್ಲಿ ಇರ್ತಾನೆ, ಕೆಟ್ಟ ರೌಡಿ ಆಗಿರ್ತಾನೆ, ಇದ್ದಕ್ಕಿದ್ದಂಗೆ ಬದಲಾಗ್ಬಿಡ್ತಾನೆ. ಅವಾಗ ಅವನ ಹತ್ರ ಕೆಲಸ ಮಾಡ್ತಿರೋನು ಬಂದು ಕೇಳ್ತಾನೆ, ಏನ್ ಸರ್ ನೀವೇನಾ ಇದು ಮೊದ್ಲೇನಿದ್ರಿ, ಇವಾಗ ಏನು ಅನಾಥಾಶ್ರಮ ಅಂತಿದ್ದೀರಾ, ಸಹಾಯ ಅಂತಿದ್ದೀರಾ, ಊಟ ಹಂಚೋದಂತಿದ್ದೀರಾ, ಏನ್ ವಿಷಯ? ಆತರ ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಓಡ್ ಬಂದು ಅವನ್ನ ತಪ್ಕೊತಾನೆ. ಸರ್ ನೀವು ಹೆಲ್ಪ್ ಮಾಡಿಲ್ಲ ಅಂತಿದ್ರೆ ನಮ್ಮ ತಾಯಿ ಸತ್ತು ಹೋಗ್ತಿದ್ವು ಸರ್, ಆಪರೇಷನ್ಗೆ ನೀವೇ ದುಡ್ಡು ಕೊಟ್ಟು ನೀವೇ ಹೆಲ್ಪ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸರ್, ಇವತ್ತು ನಮ್ಮ ತಾಯಿ ಬದುಕಿದ್ದಾಳೆ ಸರ್ ಅಂತ ತಪ್ಕೊಂಡು ಆ ಮಾತು ಹೇಳಿ ಹೋಗಿದ ತಕ್ಷಣ ಆ ಬದಲಾದಂತ ಆ ಕೆಟ್ಟವನು ಅಳ್ತಿರ್ತಾನೆ. ಆ ಅಳ್ತಾ ಒಂದು ಮಾತು ಹೇಳ್ತಾನೆ, ಮುರಳಿ ಪ್ರೀತಿನ ತಡ್ಕೊಳ್ಳೋದು ತುಂಬಾ ಕಷ್ಟಪ್ಪ ಅಂತ ಹೇಳ್ತಾನೆ. ಅಂದ್ರೆ ಪ್ರೀತಿನ ತಡ್ಕೊಳ್ಳೋದು ಕಷ್ಟನಾ? ಕಷ್ಟ. ಒಂದು ಸತಿ ಪ್ರೀತಿ ನಮ್ಮ ಬೆಳೆಯಲ್ಲಿ ಕರೆಕ್ಟ್ ವೇಲ್ ಬಂದ್ಬಿಡ್ತಾ ಅಂತ ಅನ್ಕೊಳ್ಳಿ, ಅದನ್ನ ತಡ್ಕೊಳ್ಳೋದು ಕಷ್ಟ. ತಡ್ಕೋಬೇಕು, ನಮ್ಮ ಮನಸ್ಸು ತಾಳಲ್ಲ ಅದಕ್ಕೆ. ಪ್ರೀತಿನ ತಡ್ಕೊಳ್ಳೋದು ಕಷ್ಟ ಅಂತ ಅಳ್ತಾನೆ. ಅಂದ್ರೆ ದೇವರ ವಿಷಯದಲ್ಲೂ ಕೂಡ ಪ್ರಿಯರೇ, ಆತನ ಪ್ರೀತಿಯನ್ನು ನಾವು ನೆನೆಸಿಕೊಳ್ಳಬೇಕು, ಆತನ ಕೃಪೆಯನ್ನು ನಾವು ನೆನೆಸಿಕೊಳ್ಳಬೇಕು. ನೆನೆಸಿಕೊಂಡಾಗಲೇ ನಮಗೆ ದೇವರ ಪ್ರೀತಿ ಏನು ಅಂತ ಅರ್ಥ ಆಗುತ್ತೆ. ಕೇವಲ ಹೇಳೋದು ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಆತನ ಪ್ರೀತಿಯನ್ನು ನಾವು ಅನುಭವಿಸಬೇಕು. ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಏನಾದ್ರು ವ್ಯಾಪಾರ ಮಾಡ್ತೀನಿ, ಆ ವ್ಯಾಪಾರ ಮಾಡ್ತಿರೋನಿಗೆ ನಂಬಿಕೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಅವಾಗ ಏನ್ ಹೇಳ್ತಾರೆ ಅವನು, ಮೇಡಮ್ ಫಸ್ಟ್ ಟೇಸ್ಟ್ ಮಾಡಿ ತಗೊಳ್ಳಿ, ಟೇಸ್ಟ್ ಮಾಡೋವರೆಗೂ ನೀವು ತಗೊಳ್ಳೇಬೇಡಿ, ಚೆನ್ನಾಗಿದ್ರೇನೆ ತಗೊಳ್ಳಿ, ಚೆನ್ನಾಗಿಲ್ಲ ಅಂತಂದ್ರೆ 1 kg ದುಡ್ಡು ನಾನೇ ಕೊಡ್ತೀನಿ ಅಂತಾನೆ. ಯಾಕೆಂತಂದ್ರೆ ಅವನ ಕ್ವಾಲಿಟಿ ಅವನಿಗೆ ಗೊತ್ತು ಏನು ಅಂತ. ದೇವರಲ್ಲಿ ಹೇಳ್ತಿದ್ದಾನೆ, ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಹಿ ಈಸ್ ಗುಡ್ than anyone. ಹಾಗಾಗಿ ಆತನನ್ನು ನಾವು ಮಹಿಮೆಪಡಿಸೋದಕ್ಕೆ ಪ್ರಯಾಸ ಪಡಬೇಕೆಂಬುದನ್ನು ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ದಯಮಾಡಿ ಎಲ್ಲರೂ ಸಹ ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕೆ ನಿಮಗೆ ವಂದನೆಗಳು ಸ್ವಾಮಿ. ಅದು ಕರ್ತನೆ, ನೀವು ಪರಿಶುದ್ಧರು, ನೀವು ನಮ್ಮ ಜೊತೆಗಿರುವಂತಹ ಈ ಮಾನವೀಯರನ್ನು ಕರ್ತನೆ, ನಮ್ಮ ಸಂಗಡ ಇದ್ದು ನಮ್ಮ ಕಷ್ಟಗಳಲ್ಲಿ ನಮ್ಮ ನೋವುಗಳಲ್ಲಿ ನಿಮ್ಮ ಪ್ರೀತಿಯನ್ನು ತೋರಿದಕ್ಕಾಗಿ ನಮಗೆ ವಂದನೆಗಳು ಸ್ವಾಮಿ. ದಾವೀದನು ಹೇಳಿರುವಂತ ರೀತಿಯಲ್ಲಿ ನಿಮ್ಮ ಬಳಿಯಲ್ಲಿ ಜೀವದ ಬುಗ್ಗೆ ಸ್ವಾಮಿ, ನೀವು ಜೀವದ ಬುಗ್ಗೆ, ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ, ನಿಮ್ಮನ್ನು ತೊರೆದಂತವರು ತಮ್ಮ ಹೆಸರನ್ನು ಬೂದಿಯ ಮೇಲೆ ಬರೆದುಕೊಂಡಂತವರ ಹಾಗೆ ಕರ್ತನೆ, ನಮ್ಮ ಹೆಸರನ್ನು ನೀವು ಸ್ಥಿರವಾದಂತಹ ನಿಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಕ್ಕಾಗಿ ನಮಗೆ ವಂದನೆಗಳು ಕರ್ತನೆ. ಎಷ್ಟೇ ಕಷ್ಟ, ಎಷ್ಟೇ ಸಂಕಟ, ಎಷ್ಟೇ ನೋವು ನಮ್ಮ ಜೀವನದಲ್ಲಿ ಬಂದಾಗ್ಯೂ ಕರ್ತನೆ, ನಿಮ್ಮ ನಾಮದ ನಿಮಿತ್ತವಾಗಿ ನಮ್ಮನ್ನು ನೆಲೆಸಬೇಕೆಂಬುದಾಗಿ ಬೆಳೆಸುತ್ತಿದ್ದೇನೆ ಸ್ವಾಮಿ. ನಮ್ಮಲ್ಲಿ ಭಕ್ತಿ ಕಡಿಮೆ ಆಗಿದೆ ಕರ್ತನೆ, ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿದೆ ಸ್ವಾಮಿ, ನಮ್ಮನ್ನು ಕ್ಷಮಿಸಿ. ನೀವಿಲ್ಲದೆ ಹೋದರೆ ನಾವು ಜೀವಿಸುವುದಿಲ್ಲ ಎನ್ನುವಂತ ನಂಬಿಕೆ ನಮ್ಮಲ್ಲಿ ನೀವು ಹುಟ್ಟಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನಿಮ್ಮನ್ನು ಬಿಟ್ಟರೆ ನಾವು ಈ ಲೋಕದಲ್ಲಿ ಜೀವಿಸೋದಕ್ಕಾಗೋದಿಲ್ಲ ಎನ್ನುವಂತ ಸ್ಥಿರ ಮನಸ್ಸು ನಮ್ಮಲ್ಲಿ ನೀವು ಕೊಡಬೇಕೆಂಬುದಾಗಿ ನಾವು ಕೇಳಿಕೊಳ್ತಿದ್ದೇವೆ. ನಮ್ಮನ್ನು ಬಲಪಡಿಸಿ ಕರ್ತನೆ, ಕೃಪೆ ತೋರಿಸಿ ನಿಮ್ಮ ಪ್ರೀತಿಯನ್ನು ನಾವು ಅರಿತುಕೊಳ್ಳುವವರಾಗಿರುವಂತೆ ಸಹಾಯ ಮಾಡಿ. ನಿಮ್ಮ ಪ್ರೀತಿ ಕರ್ತನೆ, ನಿಮ್ಮ ಪ್ರೀತಿ ಮಾತನಾಡಿಕೊಂಡು ಹೋದರೆ ನಮ್ಮ ಜೀವನವು ಸಾಲೋದಿಲ್ಲ ಸ್ವಾಮಿ. ಅಷ್ಟು ಪ್ರೀತಿ ಮಾಡಿದ್ದೀರಾ ನಮ್ಮ ಜೀವನದಲ್ಲಿ, ಅಷ್ಟು ಪ್ರೀತಿ ಮಾಡಿದ್ದೀರಾ ನಮ್ಮ ಜೀವನದಲ್ಲಿ. ಅದಕ್ಕಾಗಿ ನಿಮಗೆ ಯಾವ ಅರ್ಹತೆಯು ಯಾವ ಯೋಗ್ಯತೆಯೂ ಇಲ್ಲದೆ ಇರುವಂತಹ ನಮ್ಮನ್ನು ನಿಮ್ಮ ಸನ್ನಿಧಾನದಲ್ಲಿ ನಿಂತು ನಿಮ್ಮ ನಾಮವನ್ನು ಎತ್ತಿ ನಿಮ್ಮನ್ನು ಮಹಿಮೆ ಪಡಿಸುವಂತ ಒಂದು ಒಳ್ಳೆ ಭಾಗ್ಯವನ್ನು ನಮಗೆ ನೀವು ಕೊಟ್ಟಿದ್ದಕ್ಕಾಗಿ ನಮಗೆ ಯಾವ ಗಣನೆಗೂ ಬಾರದೇ ಇರುವಂತಹ ನಮ್ಮನ್ನು
ಯಾವ ಯೋಗ್ಯತೆಯೂ ಇಲ್ಲದೆ ಇರುವಂತಹ ನಮ್ಮನ್ನು ನಿಮ್ಮ ಪ್ರೀತಿಯಿಂದ ಆ ಒಂದು ಯೋಗ್ಯತೆಯನ್ನು ನಮಗೆ ಕೊಟ್ಟು ನಡೆಸಿದ್ದಕ್ಕಾಗಿ ನಮಗೆ ವಂದನೆಗಳು. ಇನ್ನು ಮುಂದೆಯೂ ನಮ್ಮನ್ನು ನಡೆಸಿ ಕರ್ತನೆ. ಯಾವ ವಿಷಯದಲ್ಲಿ ನಾವು ಬಲಹೀನರಾಗಿದ್ದೆವೋ, ಯಾವ ವಿಷಯದಲ್ಲಿ ನಾವು ತೊರೆದು ಹೋಗುತ್ತಿದ್ದೆವೋ ಆ ಒಂದು ವಿಷಯಗಳಲ್ಲಿ ನಮ್ಮನ್ನು ಬಲಪಡಿಸಿ ನಿಮ್ಮ ಜೀವದ ಮಾತುಗಳಿಂದ ನಾವು ಬಲಗೊಂಡು ನಮಗೋಸ್ಕರ ಬದುಕುವವರಾಗಿರುವಂತೆ ನಮ್ಮನ್ನು ನಮ್ಮೆಲ್ಲರನ್ನು ನಿಮ್ಮ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಸಮಸ್ತ ಮಾನ ಪ್ರಭಾವ ಘನತೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. 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 ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ